ದೇಶ ಭಾಷೆ ಜನರ ಭಾವನೆಗಳೆಲ್ಲ ಕಾಲಿನ ಕಸಕ್ಕೆ ಸಮ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳೋದು ಕಾರಣ ಸನ್ರೈಸರ್ಸ್ IPL ಕ್ರಿಕೆಟ್ ಟೀಮ್ ಓನರ್ ಕಾವ್ಯ ಮಾರನ್ ಬಗ್ಗೆ ಏನು ಹೇಳೋದು. ಸನ್ ಟಿವಿ ಓನರ್, ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಮೊಮ್ಮಗಳು, ಈಗಿನ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಹತ್ತಿರದ ಸಂಬಂಧಿ, 25,000 ಕೋಟಿ ಒಡೆಯ ಕಲಾನಿಧಿ ಮಾರನ್ನ ಮುದ್ದಿನ ಮಗಳು, ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿ ಸಂಪಾದನೆ ಮಾಡಿದ್ದೆಲ್ಲ ಈ ದೇಶದಲ್ಲೇ. ಆದರೆ ಈ ದೇಶದ ಬಗ್ಗೆ, ಇಲ್ಲಿನ ಜನರ ಬಗ್ಗೆ ಒಂದು ಚೂರು ಪ್ರೀತಿ ಇಲ್ಲ, ಗೌರವ ಇಲ್ಲ, ದೇಶಾಭಿಮಾನ ಅಂತೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ಈ ಸಾರಿ ನಡೆದ IPL ಹರಾಜ್ನಲ್ಲಿ 2 ಕೋಟಿ ಹಣ ಕೊಟ್ಟು ಪಾಕಿಸ್ತಾನದ ಅಬ್ರಾರ್ ಅಹಮದ್ನ ಖರೀದಿ ಮಾಡಿದ್ದಾಳೆ. 2008ನೇ ಇಸ್ವಿಯಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿ ಅದರಲ್ಲಿ ನೂರಾರು ಜನ ಸತ್ತ ನಂತರ ಪಾಕಿಸ್ತಾನದ ಪ್ಲೇಯರ್ಸ್ನ IPL ನಿಂದ ಬ್ಯಾನ್ ಮಾಡಲಾಗಿತ್ತು. ಯಾರು ಇವರನ್ನ ತೆಗೆದುಕೊಳ್ಳುವ ಧೈರ್ಯ ಮಾಡಿರಲಿಲ್ಲ. ಆದರೆ ಈ ಕಾವ್ಯ ಮಾರನ್ಗೆ ಅದು ಲೆಕ್ಕಕ್ಕೆ ಇಲ್ಲ. ದುಡ್ಡು ಬಿಸ್ನೆಸ್ ಇಂಪಾರ್ಟೆಂಟ್. ಅದಕ್ಕೆ ಪೈಪೋಟಿಯಿಂದ 70 ಲಕ್ಷ ಮುಖಬೆಲೆ ಇದ್ದ ಅಬ್ರಾರ್ ಅಹಮದ್ನ 2 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾಳೆ. ಮತ್ತು ಈ ಅಬ್ರಾರ್ ಅಹಮದ್ನ ಕಾವ್ಯ ತೆಗೆದುಕೊಂಡದಕ್ಕೆ ಭಾರತೀಯರಿಗೆ ಈ ಪರಿ ಸಿಟ್ಟಿ ಯಾಕೆ ಅಂತ ನೋಡಿದ್ದೆ. ಆದರೆ ಈ ಅಬ್ರಾರ್ ಅಹಮದ್ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತವನ್ನ ಟೀಕಿಸಿದ್ದ. ಭಾರತ ದೇಶ ಕಂಡ್ರೆ ಈತನಿಗೆ ಆಗಲ್ಲ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ 2019ರಲ್ಲಿ ಪ್ಲೇನ್ ಕ್ರಾಶ್ ನಲ್ಲಿ ಪಾಕಿಸ್ತಾನದಲ್ಲಿ ಸಿಕ್ಕಿ ಹಾಕಿಕೊಂಡಾಗ್ಲೂ ಅವರನ್ನು ಅಣಕಿಸಿದ್ದ. ಇಂತಹ ಅಬ್ರಾರ್ ಅಹಮದ್ನ ಈ ಕಾವ್ಯ ಮಾರನ್ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡಿದ್ದಾಳೆ. ಜೊತೆಗೆ ಇವರಿಬ್ಬರ ಮಧ್ಯ ನಡೆಯಬಾರ್ದೆಲ್ಲ ನಡೆದು ಈ ಕಾವ್ಯ ಆ ಪಾಕಿಸ್ತಾನದ ಅಬ್ರಾರ್ ಅಹಮದ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಕೂಡ ವರದಿಯಾಗಿತ್ತು. ಇದರಿಂದ ಸನ್ರೈಸರ್ಸ್ ಟೀಮ್ ನ ಬ್ಯಾನ್ ಮಾಡಿ ಅಂತ ಇಡೀ ದೇಶದ ತುಂಬಾ ಈಗ ಅಭಿಯಾನ ಶುರುವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ತಮಿಳುನಾಡು ಸಿಎಂ ಕರುಣಾನಿಧಿ ತಾನು ಅಧಿಕಾರಕ್ಕೆ ಬರಲು ಹಾಳು ಮಾಡಿದ್ದು ಎಷ್ಟು ಮನೆ? ಕರುಣಾನಿಧಿ ಮಗನಿಗೆ ಮದುವೆ ಆಗಲು ಈ ಕರ್ನಾಟಕದ ಮೈಸೂರಿನ ಹುಡುಗಿನೇ ಬೇಕಿತ್ತ? ಕಾವ್ಯ ಮಾರನ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಮಧ್ಯ ಇದ್ದ ಸಂಬಂಧ ಮುರಿದು ಬೀಳಲು ಕಾರಣ ಏನು? ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ನ ಮುಂದಿನ ಭವಿಷ್ಯ ಆದ್ರೂ ಏನು? ಕಾವ್ಯ ಮಾರನ್ಗೆ ಮೋಸ ಮಾಡಿ ರಿಷಬ್ ಪಂತ್ ಆ ದಿನ ಹೋಗಿದ್ದು ಯಾರ ಜೊತೆ? ಆ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಅಬ್ರಾರ್ ಅಹಮದ್ ಮತ್ತು ಕಾವ್ಯ ಮಾರನ್ ನಡುವೆ ಆ ರಾತ್ರಿ ನಡೆದಿದ್ದೇನು? 33 ವರ್ಷ ಆದ್ರೂ ಮದುವೆ ಆಗದೆ ಕಾವ್ಯ ಒಂಟಿಯಾಗಿದ್ದು ಆ ಅಬ್ರಾರ್ ಅಹಮದ್ಗೋಸ್ಕರನ ಎಂಬ ಎಲ್ಲ ಆಸಕ್ತಿ ಭರಿತ ರೋಚಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಕಾವ್ಯ ಮಾರನ್ ಹುಟ್ಟಿದ್ದು 1992ನೇ ಇಸ್ವಿ ನವೆಂಬರ್ 3ನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ. ತಂದೆ ಕಲಾನಿಧಿ ಮಾರನ್, ತಾಯಿ ಕಾವೇರಿ ಮಾರನ್. ಇನ್ನು ಈ ಕಾವ್ಯ ಮಾರನ್ ಬಗ್ಗೆ ತಿಳಿಬೇಕು ಅಂದ್ರೆ ಮೊದಲಿಗೆ ಇವರ ತಂದೆ ಕಲಾನಿಧಿ ಮಾರನ್ ಬಗ್ಗೆ ತಿಳಿಬೇಕು. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿಗೆ ಅಮಲ್ ಮತ್ತು ಪೆರಿಯನಾಯಗಂ ಎಂಬ ಇಬ್ಬರು ಅಕ್ಕಂದಿರಿದ್ದಾರೆ. ಇನ್ನು ಈ ಕರುಣಾನಿಧಿ ತಮಿಳುನಾಡಿನಲ್ಲಿರುವ ತಂಜಾವೂರಿನಲ್ಲಿ ಹುಟ್ಟಿ ಬೆಳೆದ್ರು. ಆ ರೀತಿ ಇವರ ಮೊದಲ ಅಕ್ಕನಾದ ಅಮ್ಮಲ್ಗೆ ಆ ಊರಿಗೆ ಸೇರಿದ ಜಮೀನ್ದಾರ್ ಷಣ್ಮುಗಂ ಸುಂದರಂ ಜೊತೆ 1931ರಲ್ಲಿ ಮದುವೆ ಮಾಡಿದಾಗ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಮಾರನ್ ಮತ್ತು ಸೆಲ್ವನ್ ಎಂಬ ಇಬ್ಬರು ಗಂಡು ಮಕ್ಕಳು ಜನಿಸಿದ್ರು. ಇನ್ನು ಈ ಕರುಣಾನಿಧಿ ಚಿಕ್ಕ ವಯಸ್ಸಿನಿಂದ ತನ್ನ ಮೊದಲ ಸೋದರ ಅಳಿಯನಾದ ಮಾರನ್ ಜೊತೆ ಕ್ಲೋಸ್ ಆಗಿರ್ತಿದ್ದ. ಇದರಿಂದ ಮಾರನ್ ಅದ್ಯಾವಾಗ ಜರ್ನಲಿಸಂ ಓದಿ ಅದರಲ್ಲಿ ಡಿಗ್ರಿ ಮಾಡಿ ಮುಗಿಸಿದ್ದ ಆಗಿನಿಂದ ಇವರಿಬ್ರು ಸೇರಿ ಮುರ್ಸೋಲಿ ಎಂಬ ಒಂದು ನ್ಯೂಸ್ ಪೇಪರ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಇನ್ನು ಈ ಕರುಣಾನಿಧಿ ಒಂದು ಕಡೆ ಸಿನಿಮಾಗೆ ರೈಟರ್ ಆಗಿ ಕೆಲಸ ಮಾಡುತ್ತಾ ಇನ್ನೊಂದು ಕಡೆ ರಾಜಕೀಯವಾಗಿ ಬೆಳಿಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದ. ಆ ರೀತಿಯ ಸಮಯದಲ್ಲಿ ಕರುಣಾನಿಧಿ ರಾಜಕೀಯವಾಗಿ ಬೆಳೆಯಲು ತನ್ನ ಸೋದರ ಅಳಿಯನಾದ ಮಾರನ್ ಕರುಣಾನಿಧಿ ಬಗ್ಗೆ ತಾನು ಆಗತಾನೆ ಆರಂಭಿಸಿದ ಮುರ್ಸೋಲಿ ಪೇಪರ್ನಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಬರೆದು ಅದನ್ನ ಜನ ನಂಬಿದ್ರಿಂದ ಕರುಣಾನಿಧಿ ಫುಲ್ ಫೇಮಸ್ ಆದ. ಇನ್ನು 1953ರಲ್ಲಿ ಈ ಮುರ್ಸೋಲಿ ನ್ಯೂಸ್ ಪೇಪರ್ ತುಂಬಾನೇ ಫೇಮಸ್ ಆಗಿದ್ರಿಂದ ಮಾರನ್ ತನ್ನ ಹೆಸರನ್ನ ಮುರ್ಸೋಲಿ ಮಾರನ್ ಅಂತ ಬದಲಾಯಿಸಿಕೊಂಡು ಬೆಳೆದ. ಇನ್ನು ಈ ರೀತಿ ಮಾರನ್ 1963ರಲ್ಲಿ ಮಲ್ಲಿಕಾ ಅನ್ನುವ ಹುಡುಗಿನ ಮದುವೆ ಆದಾಗ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1964ರಲ್ಲಿ ಕಲಾನಿಧಿ ಮಾರನ್, 1966ರಲ್ಲಿ ದಯಾನಿಧಿ ಮಾರನ್ ಮತ್ತು 1968ರಲ್ಲಿ ಅನುಕರಿಸಿ ಎನ್ನುವ ಹೆಣ್ಣು ಮಗುವೊಂದು ಜನಿಸಿತು. ಇನ್ನು ಈ ಮುರ್ಸೋಲಿ ಮಾರನ್ 15 ಸಿನಿಮಾಗಳಿಗೆ ರೈಟರ್ ಆಗಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದು ಕೂಡ ಗಮನಾರ್ಹ. ಇನ್ನು ಅದ್ಯಾವಾಗ ಕರುಣಾನಿಧಿ ಅಣ್ಣಾದೊರೈ ನಂತರ DMK ಪಾರ್ಟಿ ಅಧಿಕಾರ ವಹಿಸಿಕೊಂಡ್ರೋ ಆಗಿನಿಂದ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಜೊತೆಯಲ್ಲಿ ಇದ್ಕೊಂಡು ಬಂದಿದ್ದ ಮುರ್ಸೋಲಿ ಮಾರನ್ ಕೂಡ ರಾಜಕೀಯವಾಗಿ ಬೆಳೆದು 1967ರಲ್ಲಿ MP ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಗೆದ್ರು. ಅಷ್ಟೇ ಅಲ್ಲದೆ 1977ರಿಂದ 1995ರವರೆಗೆ MLA ಆಗಿ ಗೆದ್ದು ಕರುಣಾನಿಧಿ ಗವರ್ಮೆಂಟ್ ನಲ್ಲಿ ಮಿನಿಸ್ಟರ್ ಆಗಿ ಕೂಡ ಈತನಿಗೆ ಪದವಿ ಕೊಟ್ಟಿದ್ದು ವಿಶೇಷ. ಇನ್ನು ಈ ರೀತಿ ಬ್ಯುಸಿಯಾಗಿರ್ತಿದ್ದ ಮುರ್ಸೋಲಿ ಮಾರನ್ ನ್ಯೂಸ್ ಪೇಪರ್ನ ಜೊತೆಯಲ್ಲಿ ಕುಂಕುಮ ಅನ್ನುವ ಗಾಸಿಪ್ ಮ್ಯಾಗಝಿನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇದು ಹೀಗೆ ಇದ್ರೆ ಮುರ್ಸೋಲಿ ಮಾರನ್ ದೊಡ್ಡ ಮಗನಾದ ಕಲಾನಿಧಿ ಮಾರನ್
ಚೆನ್ನೈನಲ್ಲಿನ ಡಾನ್ ಬಾಸ್ಕೋ ಸ್ಕೂಲ್ನಲ್ಲಿ ಓದಿನಲ್ಲಿ ಚುರುಕಾಗಿದ್ದ ಕಲಾನಿಧಿಗೆ ದೊಡ್ಡವನಾದ ಮೇಲೆ ಬಿಸ್ನೆಸ್ ಮಾಡಬೇಕು ಅಂತ ಬಹಳನೇ ಇಂಟ್ರೆಸ್ಟ್ ಇತ್ತು. ಆ ರೀತಿ ತನ್ನ BA ಡಿಗ್ರಿನ ಲಯೋಲಾ ಕಾಲೇಜ್ನಲ್ಲಿ ಓದಿ ನಂತರ ತನ್ನ MBA ಕೋರ್ಸ್ನ US ಅಲ್ಲಿ ಕಂಪ್ಲೀಟ್ ಮಾಡಿ ಅಲ್ಲೇ ಒಂದು ಮೀಡಿಯಾ ಚಾನಲ್ನಲ್ಲಿ ಕೆಲವು ತಿಂಗಳು ಕೆಲಸ ಮಾಡಿದ್ರು. ಇನ್ನಿ ಎಕ್ಸ್ಪೀರಿಯನ್ಸ್ ಇಂದ ಇಂಡಿಯಾಗೆ ತಿರುಗಿ ಬಂದ ನಂತರ ತನ್ನ ತಂದೆ ನಡೆಸುತ್ತಿರುವ ಮಾರನ್ ನ್ಯೂಸ್ ಪೇಪರ್ನ ಜೊತೆ ಕುಂಕುಮ್ ಮ್ಯಾಗಝಿನ್ನ ಬಾಧ್ಯತೆಯನ್ನ ಕೂಡ ತೆಗೆದುಕೊಂಡ್ರು. ಆ ರೀತಿ ತನ್ನ ಐಡಿಯಾಸ್ ಇಂದ ಹೊಸ ವಿಷಯನ ಮ್ಯಾಗಝಿನ್ನಲ್ಲಿ ಆಡ್ ಮಾಡಿದ್ರಿಂದ ಕೆಲವೇ ದಿನದಲ್ಲಿ ಆ ಮ್ಯಾಗಝಿನ್ಗೆ ಒಳ್ಳೆ ಡಿಮ್ಯಾಂಡ್ ಬಂತು. ಇದು ಹೀಗೆ ಇದ್ರೆ 1990ರಲ್ಲಿ ಕಲಾನಿಧಿ ಮಾರನ್ ಚೆನ್ನೈನಲ್ಲಿ ನಡೆಯುತ್ತಿರುವ ತನ್ನ ಫ್ರೆಂಡ್ ಮ್ಯಾರೇಜ್ ಫಂಕ್ಷನ್ಗೆ ಹೋದಾಗ ಅಲ್ಲಿಗೆ ಬಂದ ಕಾವೇರಿ ಎನ್ನುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಹುಡುಗಿನ ನೋಡಿ ಕಲಾನಿಧಿ ಅವಳ ಜೊತೆ ಪ್ರೀತಿಯಲ್ಲಿ ಬಿದ್ದ. ಇನ್ನು ಆ ಮ್ಯಾರೇಜ್ ಫಂಕ್ಷನ್ ನಲ್ಲಿ ತನ್ನ ಮನಸ್ಸಿನಲ್ಲಿರುವ ಮಾತನ್ನ ಕಾವೇರಿಗೆ ಹೇಳಿದಾಗ ಅವಳು ಕಲಾನಿಧಿ ಮಾರನ್ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ಲು. ಇನ್ನು ಈ ಕಾವೇರಿ ಕರ್ನಾಟಕದ ಮೈಸೂರಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದ್ಲು. ಇವರ ತಂದೆ LIC ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಇವರ ತಾಯಿ ಹೌಸ್ ವೈಫ್ ಆಗಿದ್ರು. ಇದು ಹೀಗೆ ಇದ್ರೆ ಆ ಸಮಯದಲ್ಲಿ ಮಾರನ್ ಕುಟುಂಬ ಸದಸ್ಯರು ಕಲಾನಿಧಿ ಮಾರನ್ಗೆ ಮದುವೆ ಮಾಡಬೇಕು ಅಂತ ಒಂದು ಹುಡುಗಿನ ಹುಡುಕುತ್ತಿದ್ದಾಗಲೇ ಕಲಾನಿಧಿ ಮಾರನ್ ಸ್ವಲ್ಪ ಧೈರ್ಯ ಮಾಡಿ ತನ್ನ ತಂದೆ ಜೊತೆ ಮಾತನಾಡುತ್ತಾ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂದಾಗ ಅದಕ್ಕೆ ಇವರ ತಂದೆ ಮುರ್ಸೋಲಿ ಮಾರನ್ ಇವರ ಪ್ರೀತಿನ ಒಪ್ಪಿ 1991ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿದ. ಆನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1992 ನವೆಂಬರ್ 3ರಂದು ಕಾವ್ಯ ಮಾರನ್ ಎಂಬ ಒಂದು ಹೆಣ್ಣು ಮಗು ಜನಿಸಿದ್ಲು. ಇನ್ನು ಹೀಗೆ ಇದ್ರೆ USA ಟಿವಿ ಚಾನೆಲ್ಗಳಿಗೆ ಇದ್ದ ಕ್ರೇಜ್ನ ನೋಡಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ದ ಕಲಾನಿಧಿ ಮಾರನ್ ತಾನೇ ಒಂದು ಟಿವಿ ಚಾನೆಲ್ನ ತಮಿಳುನಾಡಿಗೆ ತೆಗೆದುಕೊಂಡು ಬರಬೇಕು ಅಂದ್ಕೊಂಡ್ರು. ಇನ್ನು ಇವರ ತಂದೆ ಯೂನಿಯನ್ ಮಿನಿಸ್ಟರ್ ಆದ್ರೆ ತಾತ ತಮಿಳುನಾಡು CM ಆಗಿದ್ದರಿಂದ ಈಸಿಯಾಗಿನೇ ಸನ್ ಟಿವಿನ 1993 ಏಪ್ರಿಲ್ 13ರಂದು ಸ್ಟಾರ್ಟ್ ಮಾಡಿದ್ರು. ಇನ್ನು ಆ ಚಾನಲ್ ಸ್ಯಾಟಲೈಟ್ ಮೊದಲಿಗೆ ಸಿಂಗಾಪುರ್ನಲ್ಲಿ ಇದ್ದುದರಿಂದ ಚೆನ್ನೈನಲ್ಲಿ ರೆಕಾರ್ಡ್ ಮಾಡಿ ಆ ವಿಡಿಯೋನ ಸಿಂಗಾಪುರ್ಗೆ ಕಳುಹಿಸಿ ದಿನಕ್ಕೆ 3 ಗಂಟೆ ಮಾತ್ರ ಚಾನಲ್ನ ನಡೆಸ್ತಾ ಇದ್ರು. ಇನ್ನು ಆ 3 ಗಂಟೆಯಲ್ಲಿ ಧಾರಾವಾಹಿಗಳನ್ನ ಮತ್ತು ಕೆಲವು ಇಂಟರ್ವ್ಯೂನ ಟೆಲಿಕಾಸ್ಟ್ ಮಾಡಿದ್ರಿಂದ ಕೆಲವೇ ದಿನದಲ್ಲಿ ಸನ್ ಟಿವಿಗೆ ಜನರಲ್ಲಿ ಒಳ್ಳೆಯ ಕ್ರೇಜ್ ಬಂತು. ಇದರಿಂದ 24 ಗಂಟೆನೂ ಟೆಲಿಕಾಸ್ಟ್ ಮಾಡಬೇಕು ಅಂತ ತಮ್ಮ ರಾಜಕೀಯದ ಪವರ್ ಅನ್ನು ಯೂಸ್ ಮಾಡಿ 24 ಅವರ್ಸ್ ಸರ್ವಿಸ್ ಕೊಡುವಂತೆ ಚೆನ್ನೈನಲ್ಲಿ ಆ ನೆಟ್ವರ್ಕ್ನ ನಂತರ ತೆಗೆದುಕೊಂಡು ಬಂದ್ರು. ಇನ್ನು ತಮಿಳುನಾಡಿನಲ್ಲಿ ಸನ್ ಟಿವಿಗೆ ಬಂದ ಅದ್ಭುತ ಪ್ರತಿಕ್ರಿಯೆ ನೋಡಿ ಆನಂತರ ಕನ್ನಡದಲ್ಲಿ ಉದಯ್ ಟಿವಿ, ತೆಲುಗಿನಲ್ಲಿ ಜೆಮಿನಿ ಟಿವಿ, ಮಲಯಾಳಂನಲ್ಲಿ ಸೂರ್ಯ ಟಿವಿ ಅಂತ ಕೆಲವೇ ದಿನದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಓಪನ್ ಮಾಡಿ 36 ಚಾನಲ್ಗಳನ್ನ ಇದೇ ರೀತಿ ಆರಂಭಿಸಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಿದ್ರು. ಇನ್ನು ಆ ಎಲ್ಲ ಚಾನಲ್ಗೆ CEO ಆಗಿ ತನ್ನ ಹೆಂಡತಿನೇ ಕಲಾನಿಧಿ ಮಾರನ್ ಅಪಾಯಿಂಟ್ ಮಾಡಿದ್ರು. ಆ ರೀತಿ ಮೀಡಿಯಾದ ಕಡೆ ಬ್ಯುಸಿ ಆಗಿದ್ದ ಕಲಾನಿಧಿ ನಂತರ ಏರ್ಲೈನ್ಸ್ ನಲ್ಲಿ ಕೂಡ ತನ್ನ ಅದೃಷ್ಟ ಪರೀಕ್ಷಿಸಲು ಸ್ಪೈಸ್ ಜೆಟ್ ಅಂತ ಏರ್ಲೈನ್ಸ್ ನ 2010ರಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿವರೆಗೆ ಎಲ್ಲಾ ಬಿಸ್ನೆಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ಮುಂದುವರೆದಿದ್ದ ಕಲಾನಿಧಿ ಮಾರನ್ ಏರ್ಲೈನ್ಸ್ ನಲ್ಲಿ ಮಾತ್ರ ಕೋಟಿ ನಷ್ಟ ಬಂದಿದ್ರಿಂದ 2015ರಲ್ಲಿ ಅದನ್ನ ಸಂಪೂರ್ಣವಾಗಿ ಮಾರಿದ್ರು. ಇನ್ನು 2023ರ ಸರ್ವೆ ಪ್ರಕಾರ ಕಲಾನಿಧಿಗೆ 25,000 ಕೋಟಿ ಆಸ್ತಿ ಇದೆ ಅಂತ ತಿಳಿದಿದ್ರಿಂದ ಇಂಡಿಯಾದಲ್ಲಿ 77ನೇ ರಿಚೆಸ್ಟ್ ಪರ್ಸನ್ ಆಗಿ ಬದಲಾದ್ರು. ಇದು ಹೀಗೆ ಇದ್ರೆ ಕಲಾನಿಧಿ ಬಿಸ್ನೆಸ್ ಅಂತ ಬ್ಯುಸಿ ಆಗಿದ್ರೆ ಇವರ ತಮ್ಮ ದಯಾನಿಧಿ ರಾಜಕೀಯವಾಗಿ ಬ್ಯುಸಿ ಆಗಿದ್ದು DMK ಪಾರ್ಟಿ ಪರವಾಗಿ ಮನಮೋಹನ್ ಸಿಂಗ್ ಗವರ್ಮೆಂಟ್ ಟೈಮಲ್ಲಿ ಟೆಲಿಕಾಂ ಮತ್ತು IT ಮಿನಿಸ್ಟರ್ ಆಗಿ ಕೆಲಸ ಕೂಡ ಮಾಡಿದ್ರು. ಇನ್ನು ಆ ಸಮಯದಲ್ಲಿ ದಯಾನಿಧಿ ಮಾರನ್ ಏರ್ಸೆಲ್ ಮತ್ತು ಮ್ಯಾಕ್ಸಿ ಗ್ರೂಪ್ ಅಂತ 10 ಮೊಬೈಲ್ ಕಂಪನಿಗಳ ಹತ್ರ 742 ಕೋಟಿ ಲಂಚ ಪಡೆದು ಇಲ್ಲಿಗಲ್ ಆಗಿ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ರಿಂದ ಆ ಸಮಯದಲ್ಲಿ ಈ ಇಶ್ಯೂ ಬಹಳನೇ ದೊಡ್ಡದಾಗಿತ್ತು. ಅಷ್ಟೇ ಅಲ್ಲದೆ ಈ ಸ್ಕ್ಯಾಮ್ ನಲ್ಲಿ ಕಲಾನಿಧಿ ಮಾರನ್ ಮತ್ತು ಆತನ ಹೆಂಡತಿ ಕಾವೇರಿ ಕೂಡ ಇನ್ವಾಲ್ವ್ ಆಗಿದ್ರಿಂದ 2010ರಲ್ಲಿ CBI ಇವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು. ಆದ್ರೆ ಇವ್ರಿಗಿದ್ದ ಇನ್ಫ್ಲೂಯೆನ್ಸ್ ಇಂದ ಅರೆಸ್ಟ್ ಆದ ರಾತ್ರಿನೇ ಬೇಲ್ ಮೇಲೆ ಆಚೆ ಬಂದ್ರು. ಅಷ್ಟೇ ಅಲ್ಲದೆ ಈಗಲೂ ಕೋರ್ಟ್ ನಲ್ಲಿ ಈ ಕೇಸ್ ನಡೀತಿರೋದು ವಿಶೇಷ. ಇದು ಹೀಗೆ ಇದ್ರೆ ಕಾವ್ಯ ಮಾರನ್ ತನ್ನ ಶಾಲಾ ವಿದ್ಯಾಭ್ಯಾಸವನ್ನು ಚೆಟ್ಟಿನಾಡು ವಿದ್ಯಾಶ್ರಮದಲ್ಲಿ ಓದ್ನಲ್ಲಿ ಚುರುಕಾಗಿದ್ದು ಚಿಕ್ಕ ವಯಸ್ಸಿನಿಂದ ತನ್ನ ತಂದೆ ತಾಯಿ ತರಾನೇ ಬಿಸ್ನೆಸ್ ನಲ್ಲಿ ಬೆಳಿಬೇಕು ಅನ್ಕೊಂಡ್ಲು. ಆ ರೀತಿ ತನ್ನ BCom ಡಿಗ್ರಿನ ಚೆನ್ನೈನಲ್ಲಿನ ಸ್ಟೆಲಾ ಮೇರಿಯಲ್ಲಿ ಪೂರ್ತಿ ಮಾಡಿ MBAನ ನ್ಯೂಯಾರ್ಕ್ ನಲ್ಲಿನ ಯೂನಿವರ್ಸಿಟಿ ಸ್ಟ್ರೆನ್ ನಲ್ಲಿ ಕಂಪ್ಲೀಟ್ ಮಾಡಿದ್ಲು. ಇನ್ನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಚೆನ್ನೈಗೆ ಬಂದ ತಕ್ಷಣ ಸನ್ ಟಿವಿ ತರಹ ಸನ್ ಮ್ಯೂಸಿಕ್ ಮತ್ತು FM ರೇಡಿಯೋ ಜವಾಬ್ದಾರಿ ಕೂಡ ತೆಗೆದುಕೊಂಡು ಇನ್ನು ಅದೇ ಸಮಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ಕ್ರಿಕೆಟ್ ಟೀಮ್ ಓನರ್ ಆದ ವೆಂಕಟರಾಮ ರೆಡ್ಡಿ ಅವರು ಪೂರ್ತಿಯಾಗಿ ಎಲ್ಲ ಕಳೆದುಕೊಂಡು ಬೀದಿಗೆ ಬಂದು ಪ್ಲೇಯರ್ಸ್ಗೆ ಸ್ಟಾಫ್ಗೆ ಸ್ಯಾಲರಿ ಕೊಡಲು ಕೂಡ ದುಡ್ಡಿಲ್ಲದೆ IPL ಅವರು ಇವನಿಗೆ ಒಂದು ತಿಂಗಳು ಟೈಮ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡದೇ ಇದ್ರೆ IPL ನಿಂದ ಟರ್ಮಿನೇಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರಿಂದ ಬೇರೆ ದಾರಿ ಇಲ್ಲದೆ ವೆಂಕಟರಾಮ ರೆಡ್ಡಿ ಅವರು ತನ್ನ ಡೆಕ್ಕನ್ ಚಾರ್ಜರ್ಸ್ ಟೀಮ್ ನ ಕಲಾನಿಧಿ ಮಾರನ್ಗೆ ಮಾರಿದ್ರು. ಆ ರೀತಿ 2012ರಿಂದ ಡೆಕ್ಕನ್ ಚಾರ್ಜರ್ಸ್ ಟೀಮು ಸನ್ ರೈಸರ್ಸ್ ಹೈದರಾಬಾದ್ ಆಗಿ ಬದಲಾಯಿತು. ಇನ್ನು 2016ರಿಂದ ಹೈದರಾಬಾದ್ ಟೀಮ್ಗೆ ಡೈರೆಕ್ಟರ್ ಆಗಿರುವ ಕಾವ್ಯ ಮಾರನ್ 2018ರಲ್ಲಿ CEO ಆಗಿ ಸನ್ ರೈಸರ್ಸ್ ಟೀಮ್ಗೆ ಜವಾಬ್ದಾರಿ ತೆಗೆದುಕೊಂಡು ನಂತರ 2018ರಿಂದ ಸನ್ ರೈಸರ್ಸ್ ಟೀಮ್ ಸೋತ್ರು ಗೆದ್ರು ಸಪೋರ್ಟ್ ಮಾಡುತ್ತಾ ಬಂದ ಕಾವ್ಯ ಮಾರನ್ ಕೆಲವು ಸಾರಿ
ಟೀಮ್ ಸೋತಾಗ ಅತ್ತಿದ್ದು ಇದೆ. ಇದು ಹೀಗೆ ಇದ್ರೆ ಕಾವ್ಯ ಮಾರನ್ ಯಾವಾಗ್ಲೂ ಒಂಟಿಯಾಗಿರ್ತಾಳೆ, ಅವಳಿಗೆ ಯಾರು ಫ್ರೆಂಡ್ಸ್ ಕೂಡ ಇಲ್ಲ. ಆದ್ರಿಂದಾನೆ ಅವಳ ಮೈಂಡ್ ಡೈವರ್ಟ್ ಮಾಡಿ ಅವಳನ್ನ ಬ್ಯುಸಿಯಾಗಿಡಲು IPL ಬಾಧ್ಯತೆಯನ್ನು ಕೊಟ್ಟಿದ್ದೀವಿ ಅಂತ ಕಾವ್ಯ ಮಾರನ್ ತಾಯಿ ಎಲ್ಲಾ ಕಡೆ ಹೇಳಿಕೊಂಡು ಬಂದಿದ್ದು ಗಮನಾರ್ಹ. ಇದು ಹೀಗೆ ಇದ್ರೆ IPL ಇಲ್ಲದೆ ಇದ್ದಾಗ ಕಾವ್ಯ ತನ್ನ ಪ್ರೊಡಕ್ಷನ್ ಹೌಸಾದ ಸನ್ ಪಿಕ್ಚರ್ಸ್ ನಲ್ಲಿ ನಿರ್ಮಾಣವಾಗುವ ಸಿನಿಮಾಗಳ ಬಾಧ್ಯತೆ ಕೂಡ ತೆಗೆದುಕೊಂಡಿದ್ದಾಳೆ. ಆ ರೀತಿ ಇವರ ಪ್ರೊಡಕ್ಷನ್ ನಲ್ಲಿ ತಯಾರಾಗುವ ಎಲ್ಲಾ ಸಿನಿಮಾಗಳಿಗೆ ಅನಿರುದ್ಧ್ ಮ್ಯೂಸಿಕ್ ಕೊಡ್ತಾ ಇದ್ದ. ಆ ರೀತಿ ದಿನೇ ದಿನೇ ಭೇಟಿ ಆಗ್ತಾ ಇದ್ದಾಗಲೇ ಇವರಿಬ್ಬರಿಗೂ ಒಳ್ಳೆ ಪರಿಚಯ ಆಗಿ, ಆ ಪರಿಚಯ ನಂತರ ಪ್ರೀತಿಯಾಗಿ ಇವರಿಬ್ರು ಒಂದಷ್ಟು ದಿನ ಪಬ್ಬು ಪಾರ್ಟಿ ಅಂತ ಸುತ್ತಾಡಿದ್ರು. ಆನಂತರ ಇವರಿಬ್ರು ಸೇರಿ IPL ಮ್ಯಾಚು, ಪಾರ್ಟಿ, ಫಂಕ್ಷನ್ಸ್ ಅಂತ ದಿನ ಭೇಟಿ ಆಗ್ತಾ ಇದ್ದುದರಿಂದ ಇವರಿಬ್ಬರು ಸೀರಿಯಸ್ ರಿಲೇಷನ್ ನಲ್ಲಿ ಇದ್ದಾರೆ, ಸದ್ಯದಲ್ಲೇ ಮದುವೆ ಆಗ್ತಾರೆ ಅಂತ ಎಲ್ಲ ಅಂದ್ಕೊಂಡ್ರು. ಆದ್ರೆ ಹುಡುಗಿಯರ ವಿಷಯದಲ್ಲಿ ನಿಯತ್ತಿಲ್ಲದೆ ದಿನಕ್ಕೊಬ್ಳು ಅಂತ ಹುಡುಗಿಯನ್ನ ಬದಲಾಯಿಸುವ ಅನಿರುದ್ಧ್ ಹೀರೋಯಿನ್ ಆಂಡ್ರಿಯಾ ಜೊತೆ ಕ್ಲೋಸ್ ಆಗಿರುವುದನ್ನ ತಿಳಿದು ಕಾವ್ಯ ಮಾರನ್ ಅವನ ಜೊತೆ ಇದ್ದ ಸಂಬಂಧಕ್ಕೆ ಫುಲ್ ಸ್ಟಾಪ್ ಹಾಕಿದ್ಲು. ಆ ರೀತಿ ಅನಂತರ ಕಾವ್ಯ ರಿಷಬ್ ಪಂತ್ ಜೊತೆ ಡೇಟ್ ಮಾಡುತ್ತಾ ಮೀಡಿಯಾ ಕಣ್ಣಿಗೆ ಬಿದ್ದಿದ್ರಿಂದ ಇವರಿಬ್ಬರ ಮಧ್ಯ ಏನೋ ನಡೆಯುತ್ತಿದೆ ಅಂತ ಎಲ್ಲ ಅಂದ್ಕೊಂಡ್ರು. ಆದ್ರೆ ಆನಂತರ ರಿಷಬ್ ಕಾವ್ಯಗೆ ಮೋಸ ಮಾಡಿ ಊರ್ವಶಿ ರೌಟೇಲ್ನ ಹಿಂದೆ ಬಿದ್ದು ಅವಳನ್ನ ಪ್ರತಿ ಮ್ಯಾಚ್ಗೆ ಇನ್ವೈಟ್ ಮಾಡಿದ್ರಿಂದ ಈ ವಿಷಯ ತಿಳಿದು ಬೇಜಾರಾಗಿ ಕಾವ್ಯ ಮಾರನ್ ರಿಷಬ್ ಪಂತ್ ಜೊತೆ ಇದ್ದ ಸಂಬಂಧಕ್ಕೆ ಫುಲ್ ಸ್ಟಾಪ್ ಹಾಕಿದ್ಲು. ಇದಾದ ನಂತರ ಒಂದಷ್ಟು ದಿನ ಕಾವ್ಯ ಮಾರನ್ ಹೆಸರು ತೆಲುಗಿನ ಸ್ಟಾರ್ ಹೀರೋ ನಾಗಾರ್ಜುನ ಮಗ ಅಖಿಲ್ ಜೊತೆ ಕೂಡ ಒಂದಷ್ಟು ದಿನ ಕೇಳಿ ಬಂದಿತ್ತು. ಆದ್ರೆ ಈ ಸಂಬಂಧನೂ ಬಹಳ ದಿನ ಬಾಳ್ಕೆ ಬರಲಿಲ್ಲ. ಇದಾದ ನಂತರ ಕಾವ್ಯ ಕ್ರಿಕೆಟರ್ ಅಭಿಷೇಕ್ ಶರ್ಮಾ ಜೊತೆ ಸದ್ಯಕ್ಕೆ ಡೇಟ್ ಮಾಡ್ತಿದ್ದು, ಆತ ಸೆಂಚುರಿ ಹೊಡೆದಾಗ ಖುಷಿ ಪಟ್ಟು ಆತ ಔಟ್ ಆದಾಗ ಬಹಳನೇ ದುಃಖ ಪಡುವ ವಿಡಿಯೋಸ್ ಅಂತೂ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆದ್ರೆ ಇಂತಹ ಕಾವ್ಯ ಮಾರನ್ ಈ ಬಾರಿ ನಡೆದ IPL ಅರಾಜ್ನಲ್ಲಿ 2 ಕೋಟಿ ಖರ್ಚು ಮಾಡಿ ಬೇರೆ ಯಾವ ದೇಶದ ಪ್ಲೇಯರ್ಗಳು ಇಲ್ಲ ಅನ್ನುವ ತರಹ ಪಾಕಿಸ್ತಾನದ ಅಬ್ರಾರ್ ಅಹಮದ್ನ ಖರೀದಿ ಮಾಡಿದ್ರಿಂದ ಒಂದೇ ಸಾರಿ ಈ ವಿಷಯ ತಿಳಿದ ಕ್ರಿಕೆಟ್ ಅಭಿಮಾನಿಗಳು ಕಾವ್ಯ ಮಾರನ್ ಮೇಲೆ ಕೋಪಗೊಂಡು ಅವಳನ್ನ ಬ್ಯಾನ್ ಮಾಡಬೇಕು, ಈ ಕಾವ್ಯ ಓನರ್ಶಿಪ್ ನ ಟೀಮ್ ಸನ್ ರೈಸರ್ಸ್ ಹೈದರಾಬಾದ್ ನ ಬಾಯ್ಕಾಟ್ ಮಾಡಿ ಈಕೆ ದೇಶದ್ರೋಹ ಮಾಡಿದ್ದಾಳೆ ಅಂತ ಇವಳ ಮೇಲೆ ಮುಗಿ ಬಿದ್ದಿದ್ರು. ಆದ್ರೆ ನಂತರ ಈ ವಿವಾದಕ್ಕೆ ಎಂಟ್ರಿ ಕೊಟ್ಟ BCCI IPL ನಲ್ಲಿ ಯಾವ ದೇಶದ ಪ್ಲೇಯರ್ಸ್ ನ ಖರೀದಿ ಮಾಡಬೇಕು ಅನ್ನೋದು ಆ ಟೀಮ್ ಓನರ್ ಗಳಿಗೆ ಸೇರಿದ್ದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಕೂಡ ಇರುವುದಿಲ್ಲ, ಯಾಕೆಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡೋರು ಆ ಟೀಮ್ ಓನರ್ಗಳೇ ಎಂದಿದ್ರಿಂದ ಈ ವಿವಾದ ತಣ್ಣಗಾಗಿತ್ತು. ಆದ್ರೆ ಇದಾದ ನಂತರ ಸಾಕಷ್ಟು ಜನ ದೇಶಾಭಿಮಾನಿಗಳಿಗೆ ಈ ಕಾವ್ಯ ಮಾರನ್ ಕುರಿತಾಗಿ ಈಗಲೂ ಬೇಜಾರಿದ್ದು, ಇಂತಹ ಕಾವ್ಯ ಮಾರನ್ ಟೀಮ್ ಸನ್ ರೈಸರ್ಸ್ ಹೈದರಾಬಾದ್ ಈ ಸಾರಿ ಕಪ್ ಗೆಲ್ಲಬಾರದು ಅಂತ ಜನ ಎಲ್ಲ ಶಾಪ್ ಆಗ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಅದು ಏನೇ ಆದ್ರೂ ಈ ಹಣನೇ ಮುಖ್ಯ ಅಂದುಕೊಂಡ ಜನರಿಗೆ ಯಾವ ಟೀಮು ಮುಖ್ಯ ಅಲ್ಲ, ದೇಶನೂ ಮುಖ್ಯ ಅಲ್ಲ. ಇನ್ನು ಇಂತಹ ಕಾವ್ಯ ಮಾರನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.